ಏಪ್ರಿಲ್ 1, 2026ರಿಂದ ಕ್ಯಾಶ್ ವಿಡ್ರಾಲ್ ಮತ್ತೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮೇಲೆ 8 ದೊಡ್ಡ ಬದಲಾವಣೆಗಳನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮಾಡಿದೆ. ನೀವು ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ಯಾರಿಂದಲೇ ಆಗಲಿ 20,000ಕ್ಕಿಂತ ಜಾಸ್ತಿ ಕ್ಯಾಶ್ ಲೋನ್ ತಗೊಂಡ್ರೆ ಆ ಮೊತ್ತದ ಮೇಲೆ 100% ಪೆನಾಲ್ಟಿ ಬೀಳಬಹುದು. ನೀವು ಸೈಟ್ ಖರೀದಿ ಮಾಡ್ಬೇಕಾದ್ರೆ ಎಷ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬಹುದು, ಕ್ಯಾಶ್ ವಿಡ್ರಾಲ್ ನಲ್ಲಿ ರೂಲ್ಸ್ ಚೇಂಜ್ ಆಗುತ್ತೆ, ಕ್ಯಾಶ್ ಡೆಪಾಸಿಟ್ ರೂಲ್ಸ್ ಚೇಂಜ್ ಆಗುತ್ತೆ, ಎಷ್ಟು ಹಣವನ್ನ ವಿಡ್ರಾ ಮಾಡಿದ್ರೆ TDS ಅಪ್ಲೈ ಆಗುತ್ತೆ. ಬರೀ ಪ್ಯಾನ್ ಕಾರ್ಡ್ ಮೂಲಕ ಟ್ರ್ಯಾಕ್ ಆಗೋದಲ್ಲ, ನಿಮ್ಮ ಆಧಾರ್ ಕೂಡ ಈಗ ಸರ್ಕಾರದ ಬಳಿ ಇದೆ. ನಿಮ್ಮನ್ನ ಟ್ರ್ಯಾಕ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ ಈಗ. ಇದೇ ಏಪ್ರಿಲ್ 1ರಿಂದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಲ್ಲಿ 8 ಬಹಳ ದೊಡ್ಡ ಬದಲಾವಣೆಗಳು ಆಗ್ತಾ ಇದಾವೆ. ಶರತ್ ಅವರೇ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಲ್ಲಿ ಬಹಳ ದೊಡ್ಡ ಬದಲಾವಣೆಗಳು ಆಗ್ತಾ ಇದಾವೆ. ಸೊ ಇದು ಜನಜೀವನದ ಮೇಲೆ ಅಥವಾ ಜನಸಾಮಾನ್ಯರ ಮೇಲೆ ಯಾವ ರೀತಿಯಾದಂತ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಶೇಷ ನೋಡಿ. ಏಪ್ರಿಲ್ 1, 2026ರಿಂದ ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಎಫೆಕ್ಟಿವ್ ಆಗ್ತಿದೆ. ಇದರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಬೇರೆ ಬೇರೆ ಚೇಂಜಸ್ ಆಗುತ್ತೆ. ಕ್ಯಾಶ್ ವಿಡ್ರಾಲ್ ನಲ್ಲಿ ರೂಲ್ಸ್ ಚೇಂಜ್ ಆಗುತ್ತೆ, ಕ್ಯಾಶ್ ಡೆಪಾಸಿಟ್ ರೂಲ್ಸ್ ಚೇಂಜ್ ಆಗುತ್ತೆ. ಈ ಪ್ರಕಾರ ನೀವು ಎಷ್ಟು ಕ್ಯಾಶ್ ಅನ್ನ ಇಡಬಹುದು ಅಕೌಂಟ್ ನಲ್ಲಿ, ಎಷ್ಟು ಕ್ಯಾಶ್ ಅನ್ನ ವಿಡ್ರಾಲ್ ಮಾಡಬಹುದು, ಎಷ್ಟು ಹಣವನ್ನ ವಿಡ್ರಾ ಮಾಡಿದ್ರೆ TDS ಅಪ್ಲೈ ಆಗುತ್ತೆ, ನೀವು ಸೈಟ್ ಖರೀದಿ ಮಾಡ್ಬೇಕಾದ್ರೆ ಎಷ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬಹುದು, ಅಥವಾ ನೀವು ಯಾರಿಗೋ ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಎಷ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನ ಮಾಡಬಹುದು, ನೀವು ಅಂಗಡಿ ಇಟ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ನೀವು ಎಷ್ಟು ವಹಿವಾಟನ್ನ ಕ್ಯಾಶ್ ಮೂಲಕ ಮಾಡಬಹುದು. ಇದೆಲ್ಲದಕ್ಕೂ ಸಾಕಷ್ಟು ನಿರ್ಬಂಧಗಳನ್ನ, ಸಾಕಷ್ಟು ನಿಯಮಾವಳಿಗಳನ್ನ ಹೊಸ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯಲ್ಲಿ ತರಲಾಗಿದೆ. ಈಗ ನೋಡಿ, ತುಂಬಾ ಜನ ಲೀಗಲ್ ಮನಿ ಇದ್ರೂ ಸಹಿತ ಏನ್ ಮಾಡ್ತಾರೆ ತಪ್ಪು ಅಂತ ಹೇಳಿದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಗಳನ್ನ ಗೊತ್ತಿಲ್ಲದೆ ಮಾಡ್ಬಿಡ್ತಾರೆ. ಈ ಕಾರಣದಿಂದ ಏನಾಗುತ್ತೆ, ಎಷ್ಟೋ ಸತಿ ತಿಳುವಳಿಕೆ ಇಲ್ದೇನೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುವಂತ ಸಾಧ್ಯತೆ ಇರುತ್ತೆ. ಈಗ ನೋಡಿ, ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಒಂದನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಂಕ್ ನಲ್ಲಿ ಕ್ಯಾಶ್ ಡೆಪಾಸಿಟ್ ಲಿಮಿಟ್, ಎಷ್ಟು ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಬಹುದು ಅನ್ನೋದಕ್ಕೆ ಹೊಸ ಕಾಯ್ದೆ ಪ್ರಕಾರ ಕೆಲವು ನಿಬಂಧನೆಗಳಿವೆ. ಈಗ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇತ್ತು ಅಂತ ಹೇಳಿದ್ರೆ, ನಿಮ್ಮದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಉಳಿತಾಯ ಖಾತೆ ಆಗಿದ್ರೆ, ಒಂದು ಹಣಕಾಸು ವರ್ಷದಲ್ಲಿ 10 ಲಕ್ಷದವರೆಗೆ ಕ್ಯಾಶ್ ಅನ್ನ ನಿಮ್ಮ ಉಳಿತಾಯ ಖಾತೆಗೆ ಡೆಪಾಸಿಟ್ ಮಾಡಬಹುದು, ಪ್ಯಾನ್ ಕಾರ್ಡ್ ಇದ್ರೆ. ಈಗ ನಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲ, ಕರೆಂಟ್ ಬ್ಯಾಂಕ್ ಅಕೌಂಟ್, ಕರೆಂಟ್ ಅಕೌಂಟ್ ಅಂತ ಹೇಳಿದ್ರೆ ಒಂದು ಹಣಕಾಸು ವರ್ಷದಲ್ಲಿ 50 ಲಕ್ಷದವರೆಗೆ ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಬಹುದು. ಒಂದು ವರ್ಷದ ಅವಧಿಯಲ್ಲಿ 50 ಲಕ್ಷವನ್ನ ಪ್ಯಾನ್ ಕಾರ್ಡ್ ಇದ್ದಾಗ, ಕರೆಂಟ್ ಬ್ಯಾಂಕ್ ಅಕೌಂಟ್ ಇದ್ರೆ 50 ಲಕ್ಷ ಡೆಪಾಸಿಟ್ ಮಾಡಬಹುದು. ಈಗ ಪ್ಯಾನ್ ಕಾರ್ಡ್ ಇಲ್ಲ ನಮ್ಮ ಹತ್ರ ಅನ್ನೋ ಪ್ರಶ್ನೆ ತುಂಬಾ ಜನರಿಗೆ ಬರುತ್ತೆ. ಪ್ಯಾನ್ ಕಾರ್ಡ್ ಇಲ್ಲದವರು ಇನ್ಕಮ್ ಟ್ಯಾಕ್ಸ್ 2025ರ ಅಡಿಯಲ್ಲಿ ಬಂದಿರೋ ಹೊಸ ತಿದ್ದುಪಡಿಯ ಲಿಮಿಟ್ ಪ್ರಕಾರ ಏಪ್ರಿಲ್ 1ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನನ್ನ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಅನ್ನೋರು ವರ್ಷಕ್ಕೆ 5 ಲಕ್ಷ ರೂಪಾಯಿಯನ್ನ ಮಾತ್ರ ಡೆಪಾಸಿಟ್ ಮಾಡಬಹುದು. ನೋಡಿ, ಪ್ಯಾನ್ ಕಾರ್ಡ್ ಇದ್ರೆ 10 ಲಕ್ಷ, ಪ್ಯಾನ್ ಕಾರ್ಡ್ ಇಲ್ಲದೆ ಇದ್ರೆ 5 ಲಕ್ಷ. 5 ಲಕ್ಷಕ್ಕಿಂತ ನಾನು ಜಾಸ್ತಿ ಡೆಪಾಸಿಟ್ ಮಾಡಿದ್ರೆ ಏನಾಗುತ್ತೆ, ನನ್ನ ಹತ್ರ ಪ್ಯಾನ್ ಕಾರ್ಡೇ ಇಲ್ವಲ್ಲ, ಬ್ಯಾಂಕ್ ಅವ್ರಿಗೆ ನಾನು ಪ್ಯಾನ್ ಕಾರ್ಡೇ ಕೊಟ್ಟಿಲ್ವಲ್ಲ ಅಂತ ಹೇಳಿದ್ರೆ, ಬರೀ ಪ್ಯಾನ್ ಕಾರ್ಡ್ ಬೇಕಾಗಿಲ್ಲ, ನಿಮ್ಮ ಆಧಾರನ್ನ ಆಧಾರವಾಗಿ ಇಟ್ಟುಕೊಂಡು ಬ್ಯಾಂಕ್ನವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನೀವು 5 ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದಿರಿ ಅನ್ನೋ ಮಾಹಿತಿಯನ್ನ ಅವರು ಕೊಡ್ತಾರೆ. ಮಾಹಿತಿ ಕೊಟ್ಟ ನಂತರ, ಅಂದ್ರೆ ರಿಪೋರ್ಟಿಂಗ್ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ರಿಪೋರ್ಟ್ ಆದ್ಮೇಲೆ ಇದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ರೂಲ್ 237 ಪ್ರಕಾರ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ರಿಪೋರ್ಟಿಂಗ್ ಅಡಿಯಲ್ಲಿ ಬರುತ್ತೆ. ಒಬ್ಬ ವ್ಯಕ್ತಿ ತನ್ನ ಬ್ಯಾಂಕ್ ಅಕೌಂಟ್ಗೆ ಇಂತಿಷ್ಟು ಕ್ಯಾಶ್ ಡೆಪಾಸಿಟ್ ಮಾಡಿದ್ದಾರೆ ಅಂತ ಬ್ಯಾಂಕ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾಹಿತಿ ಕೊಡುತ್ತೆ. ನಾನೀಗ ಆಲ್ರೆಡಿ ಹೇಳಿದೆ, ಅದನ್ನ ರಿಪೋರ್ಟ್ ಮಾಡಿದ ನಂತರದಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಸ್ ಅನ್ನ ಕಳಿಸುತ್ತೆ. ಇದು ಕಳಿಸಿದ ನಂತರ ಏನಾಗುತ್ತಪ್ಪ ಈ ರಿಪೋರ್ಟಿಂಗ್ ಆದ್ಮೇಲೆ ಅಂತ ಹೇಳಿದ್ರೆ, ಈಗ ಮಾಹಿತಿಯನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಕೇಳ್ತಾರೆ. ನಿಮ್ಮ ಎಕ್ಸ್ಟ್ರಾ ಟ್ರಾನ್ಸಾಕ್ಷನ್ಗೆ, ಈಗ 5 ಲಕ್ಷಕ್ಕಿಂತ ನೀವು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದಿರಿ ಅಂತ ಇಟ್ಕೊಳ್ಳಿ. ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದು ಹೇಗೆ ಬಂತು ಆ ಹಣ ಅನ್ನೋದನ್ನ ನೀವು ಜಸ್ಟಿಫೈ ಮಾಡ್ಕೋಬೇಕು. ನೀವು ಈ ಹಣ ಹೇಗೆ ಬಂತು, ಯಾವ ಮೂಲದಿಂದ ಬಂತು ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಜಸ್ಟಿಫೈ ಮಾಡದೇ ಇದ್ರೆ ಅದು ಅನ್ಎಕ್ಸ್ಪ್ಲೇನ್ಡ್ ಅಕೌಂಟ್, ಅನ್ಎಕ್ಸ್ಪ್ಲೇನ್ಡ್ ಅಮೌಂಟ್, ವಿವರಿಸಲಾಗದ ನಗದು ಅಂತ ಕನ್ಸಿಡರ್ ಮಾಡ್ತಾರೆ. ಆ ಸಂದರ್ಭದಲ್ಲಿ 84% ಅಷ್ಟು ಟ್ಯಾಕ್ಸ್ ಮತ್ತೆ ಪೆನಾಲ್ಟಿಯನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಹಾಕಬಹುದು.
ನೀವು 5 ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ರೂ ಸಹಿತ ನಿಮ್ಮ ಬಳಿ ಸರಿಯಾದ ವಿವರಣೆ ಎಕ್ಸ್ಪ್ಲನೇಷನ್ ಇದ್ರೆ ನೀವು ಆತಂಕ ಪಟ್ಕೋಬೇಕಾಗಿಲ್ಲ. ಎಸ್, ಇನ್ಕಮ್ ಟ್ಯಾಕ್ಸ್ ಹೊಸ ರೂಲ್ಸ್ ಪ್ರಕಾರ ಕ್ಯಾಶ್ ಡೆಪಾಸಿಟ್ ಬ್ಯಾಂಕ್ ನಲ್ಲಿ ಅದಕ್ಕೆ ಏನ್ ರೂಲ್ಸ್ ಅಂತ ಹೇಳುವಂತದನ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಈಗ ಎರಡನೇ ಚೇಂಜಸ್ ಏನು ಅಂತ ಈಗ ನೋಡಿ, ಕ್ಯಾಶ್ ವಿಡ್ರಾ ಅಂದ್ರೆ ಹಣವನ್ನ ಹಿಂಪಡೆಯೋದಕ್ಕೂ ಕೆಲವು ರೂಲ್ಸ್ ಗಳನ್ನ ಅಪ್ಲೈ ಮಾಡಿದ್ದಾರೆ. ಅದು ಸೆಕ್ಷನ್ 393 ಅಡಿಯಲ್ಲಿ ಬರುತ್ತೆ. ಒಂದ್ ವೇಳೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಅಂದ್ರೆ ITR ಅನ್ನ ಫೈಲ್ ಮಾಡದೆ ಇದ್ರೆ ಕ್ಯಾಶ್ ವಿಡ್ರಾಲ್ ಲಿಮಿಟ್ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 20 ಲಕ್ಷ ರೂಪಾಯಿ. ನೀವು 20 ಲಕ್ಷಕ್ಕಿಂತ ಜಾಸ್ತಿ ವಿಡ್ರಾ ಮಾಡಿದ್ರೆ 2% TDS ಕಟ್ ಆಗುತ್ತೆ. ಒಂದು ವೇಳೆ 1 ಕೋಟಿಗಿಂತ ಜಾಸ್ತಿ ವಿಡ್ರಾ ಮಾಡಿದ್ರೆ ನಿಮಗೆ 5% TDS ಕಟ್ ಆಗುತ್ತೆ. ಆಗ್ಲಿ ಬಿಡಿ, ಕಟ್ ಆಗ್ಲಿ ಅಂತ ನೀವು ಹೇಳ್ಬೋದು. ಈ ಕಟ್ ಆಗುತ್ತಲ್ಲ TDS, ಈ ಇನ್ಫಾರ್ಮೇಶನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಿಗುತ್ತೆ. ಇಲ್ಲಿ ನೀವು ಗಮನಿಸ್ಕೋಬೇಕಾಗಿರುವಂತ ಅಂಶ. ಒಂದು ವೇಳೆ ನೀವು ರೆಗ್ಯುಲರ್ ಆಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಫೈಲ್ ಮಾಡ್ತಾ ಇದ್ರೆ ಕ್ಯಾಶ್ ವಿಡ್ರಾಲ್ ಲಿಮಿಟ್ 1 ಕೋಟಿ ಆಗುತ್ತೆ. 1 ಕೋಟಿವರೆಗೆ ನೀವು ಮಾಡ್ಬೋದು. ನೀವು 1 ಕೋಟಿಗಿಂತ ಜಾಸ್ತಿ ವಿಡ್ರಾ ಮಾಡಿದ್ರೆ 2% TDS ಕಟ್ ಆಗುತ್ತೆ. ಕಟ್ಟಾಗಿರೋ ಈ TDS ಅನ್ನ ನೀವು ಆಮೇಲೆ ITR ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಫೈಲ್ ಮಾಡುವಾಗ ಕ್ಲೇಮ್ ಮಾಡ್ಕೋಬಹುದು. ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಟ್ರಾನ್ಸಾಕ್ಷನ್ ಬಗ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಆಗೇ ಆಗುತ್ತೆ. ಹಾಗಾಗಿ ಅದು ಕ್ಯಾಶ್ ಡೆಪಾಸಿಟ್ ಇರಲಿ ಅಥವಾ ವಿಡ್ರಾ ಇರಲಿ, ಒಂದು ಲಿಮಿಟ್ ದಾಟಿದ್ರೆ ಸಾಕು, ಬ್ಯಾಂಕ್ ಆ ಮಾಹಿತಿಯನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕೊಡುತ್ತೆ. ಇದೆಲ್ಲ ಹೌದು ಶರತ್ ಅವರೇ, ಜನ ಯಾಕೆ ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ವಿತ್ಡ್ರಾ ಮಾಡ್ತಾರೆ ಅಂತ ನೋಡಿ. ಸಾಮಾನ್ಯವಾಗಿ ಈ ಹಣವನ್ನ ವಿಡ್ರಾ ಮಾಡೋದು ಯಾವಾಗ? ಮನೆಯಲ್ಲಿ ಏನೋ ಸಮಾರಂಭ ಇದೆ, ಮದುವೆ ಆಗ್ತಿದೆ ಅನ್ನೋದಿರ್ಬೋದು. ಈ ರೀತಿಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಕ್ಯಾಶ್ ಅನ್ನ ಜನರು ವಿಡ್ರಾ ಮಾಡ್ತಾರೆ. ಎರಡನೇ ಸಂದರ್ಭ ಏನು ಅಂತ ಹೇಳಿದ್ರೆ ಮನೆ ರೆನೋವೇಷನ್ ಮಾಡಬೇಕು. ಇನ್ನು ಬಿಸ್ನೆಸ್ ಪೇಮೆಂಟ್ಸ್ಗೆ 4ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಜನರು ಈ ಮೆಡಿಕಲ್ ಎಮರ್ಜೆನ್ಸಿಗಳಿಗೆ ಹಣವನ್ನ ವಿಡ್ರಾ ಮಾಡ್ತಾರೆ. ಯಾವುದೇ ಹೂಡಿಕೆಯಲ್ಲಿ ಮೊದಲ ಆದ್ಯತೆಯನ್ನ ಯಾವ್ದಕ್ಕೆ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ ಸುರಕ್ಷತೆಗೆ. ನಾವು ಗಳಿಸೋಕ್ ಶುರು ಮಾಡಿದ ತಕ್ಷಣ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಹೂಡಿಕೆ ಮಾಡೋದು ಆಮೇಲೆ. ಹೂಡಿಕೆಗಿಂತ ಮುಖ್ಯ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸೇಫ್ಟಿ ನೆಟ್. ಸೇಫ್ಟಿ ನೆಟ್ ಅಂದ್ರೆ ಏನು? ಈಗ ನಮ್ಮನ್ನ ನಮ್ಮ ತಂದೆ ತಾಯಿ ಕಷ್ಟಪಟ್ಟು ಓದಿಸಿರ್ತಾರೆ. ನಮ್ಮ ಆದಾಯದ ಮೇಲೆ ಅವರು ಅವಲಂಬಿತರಾಗಿರ್ತಾರೆ. ನಮ್ಮನ್ನ ಅಷ್ಟೆಲ್ಲ ಕಷ್ಟಪಟ್ಟು ಓದಿಸಿದ ನಂತರ ನಮ್ಮ ಜೀವಕ್ಕೆ ತೊಂದರೆ ಆದ್ರೆ ಅವರಿಗೆ ಆದಾಯವನ್ನು ತಂದು ಕೊಡೋರು ಯಾರು? ಇನ್ ಕೇಸ್ ಆಫ್ ಆ ವ್ಯಕ್ತಿ ಮದುವೆ ಆಗಿದ್ರೆ ಆ ಮದುವೆ ಆಗಿರುವ ವ್ಯಕ್ತಿಯ ಕುಟುಂಬಕ್ಕೆ ಆಧಾರವಾಗಿ ನಿಲ್ಲುವಂತವ್ರು ಯಾರು? ಅವರಿಗೆ ಪ್ರತಿ ತಿಂಗಳು 50,000ನೋ 1 ಲಕ್ಷನೋ 1.5 ಲಕ್ಷನೋ 2 ಲಕ್ಷನೋ ಬರ್ತಿರುತ್ತೆ ಇನ್ಕಮ್. ಆ ವ್ಯಕ್ತಿಯ ಜೀವಕ್ಕೆ ತೊಂದರೆ ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದು ಎಲ್ಲಿಂದ? ಸೊ ಇದೆಲ್ಲದಕ್ಕೂ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅನ್ನ ತೆಗೆದುಕೋಬೇಕು. ನಾವಿವತ್ತು ಈ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅವರ ಟರ್ಮ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಬಗ್ಗೆ ನಾವು ಹೇಳ್ತೀವಿ. ನೋಡಿ, ಬರೀ 578 ರೂಪಾಯಿ ಕೊಟ್ರೆ ಹತ್ತತ್ರ 1 ಕೋಟಿ ರೂಪಾಯಿ ಅಥವಾ 1 ಕೋಟಿ ರೂಪಾಯಿಗಿಂತ ಜಾಸ್ತಿ ಕವರೇಜ್ ಸಿಗುತ್ತೆ ನಿಮ್ಮ ಏಜ್ ನ ಆಧಾರದ ಮೇಲೆ. ಮತ್ತೆ ಅಷ್ಟೇ ಅಲ್ಲ, ಸೆಕ್ಷನ್ 80C ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನ ಸೆಕ್ಷನ್ 80C ಮತ್ತೆ 80D ಬೆನಿಫಿಟ್ ಅನ್ನ ಪಡ್ಕೊಂಡಾಗ ನಿಮಗೆ ಟ್ಯಾಕ್ಸ್ ಅಲ್ಲಿ ಎಷ್ಟು ಉಳಿತಾಯ ಆಗುತ್ತಪ್ಪ ಅಂತ ಹೇಳಿದ್ರೆ 54,600 ರೂಪಾಯಿ ಉಳಿತಾಯ ಆಗುತ್ತೆ. ಮತ್ತೆ 64 ಗಂಭೀರ ಕಾಯಿಲೆಗಳಿಗೂ ಕೂಡ ಇದರಲ್ಲಿ ಕವರೇಜ್ ಇದೆ. ಕ್ರಿಟಿಕಲ್ ಇಲ್ನೆಸ್ ಅಂತೇಳಿ ನಾವು ಇನ್ಶೂರೆನ್ಸ್ ನ ಲ್ಯಾಂಗ್ವೇಜ್ ನಲ್ಲಿ ಕರಿತೀವಿ. ಮತ್ತೆ ಎಷ್ಟು ಕ್ಲೇಮ್ ರೇಷ್ ಇದೆಯಪ್ಪ ಈ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅವ್ರದ್ದು ಅಂತ ಹೇಳಿ ನಾನು ನೋಡಕ್ ಹೋದ್ರೆ 99.70% ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇದೆ. ಮತ್ತೆ 3 ಗಂಟೆಯಲ್ಲಿ ನಾವು ಕ್ಲೇಮ್ ಅನ್ನ ಸೆಟ್ಲ್ ಮಾಡ್ತೀವಿ ಅಂತ ಹೇಳಿ ಅವರು ತಿಳಿಸ್ತಾರೆ. ಮತ್ತೆ ಈ ಟರ್ಮ್ ಇನ್ಶೂರೆನ್ಸ್ ತಗೊಂಡಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಿಮ್ಮ ಕುಟುಂಬಕ್ಕೆ ಒಬ್ಬ ಆಪ್ತ ಮಿತ್ರ ಸಿಗ್ತಾನೆ. ನಿಮ್ಮ ಆಪತ್ ಕಾಲದ ಆಪ್ತ ಮಿತ್ರನಂತೆ ಟರ್ಮ್ ಇನ್ಶೂರೆನ್ಸ್ ಕೆಲಸ ಮಾಡುತ್ತೆ. ಯಾಕೆಂತ ಹೇಳಿದ್ರೆ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಕುಟುಂಬಕ್ಕೆ ಅದು ಆದಾಯವನ್ನು ಒದಗಿಸುತ್ತೆ. ನೀವು ಮಾಡಿರುವ ಸಾಲಗಳಿರ್ಬೋದು ಅಥವಾ ಬೇರೆ ಬೇರೆ ಭವಿಷ್ಯದ ನಿರೀಕ್ಷೆಗಳಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಒಂದು ಹಣಕಾಸಿನ ನೆರವನ್ನ ಟರ್ಮ್ ಇನ್ಶೂರೆನ್ಸ್ ಕೊಡುತ್ತೆ. ಅಷ್ಟೇ ಅಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಕೊಟ್ಟಿರುವಂತಹ ಲಿಂಕ್ ಅನ್ನ ಬಳಸಿ ಖರೀದಿ ಮಾಡಿದ್ರೆ ಫಸ್ಟ್ ಇಯರ್ ಪ್ರೀಮಿಯಂ ನಲ್ಲಿ ನಿಮಗೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ಯಾಕ್ ತಡ, ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅವರ
ಟರ್ಮ್ ಇನ್ಶೂರೆನ್ಸ್ ಅನ್ನ ಈಗಲೇ ಖರೀದಿಸಿ ನಿಮ್ಮ ಕುಟುಂಬಕ್ಕೆ ಒಂದು ಸುರಕ್ಷತೆಯನ್ನ ಒದಗಿಸಿ. ಮತ್ತೆ ನಾವು ಈ ರೂಲ್ಸ್ ಚೇಂಜ್ ಬಗ್ಗೆ ಮಾತನಾಡೋದಿದ್ರೆ ಮೂರನೇ ರೂಲ್ಸ್ ಏನು ಬದಲಾವಣೆ ಆಗ್ತಾ ಇರೋದು? ಈಗ ನೋಡಿ, ಕ್ಯಾಶ್ ಸೇಲ್ಸ್ ಲಿಮಿಟ್ ಇದು ಸೆಕ್ಷನ್ 186 ಅಂದ್ರಲ್ಲಿ ಬರುತ್ತೆ. ಒಂದ್ ವೇಳೆ ನೀವು ಬಿಸ್ನೆಸ್ ಮಾಡ್ತಿದ್ರೆ ಒಬ್ಬ ವ್ಯಕ್ತಿಯಿಂದ ಒಂದೇ ದಿನದಲ್ಲಿ ನೀವು 2 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ತಗೊಳ್ಳೋ ಹಾಗಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಒಂದೇ ದಿನದಲ್ಲಿ ಒಬ್ಬ ವ್ಯಕ್ತಿಯಿಂದ 2 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ಅನ್ನ ತಗೊಳ್ಳೋ ಹಾಗಿಲ್ಲ. ಒಂದ್ ವೇಳೆ ನೀವು ಅದಕ್ಕಿಂತ ಜಾಸ್ತಿ ಕ್ಯಾಶ್ ಅನ್ನ ತಗೊಂಡ್ರಿ ಅಂದ್ರೆ, ಈಗ 2 ಲಕ್ಷ ತಗೊಳ್ಳೋ ಬದಲು 2.5 ಲಕ್ಷ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಆಗ ಆ ಅಮೌಂಟ್ ಮೇಲೆ 100% ಪೆನಾಲ್ಟಿ ಬೀಳಬಹುದು. ಅಂದ್ರೆ 2.5 ಲಕ್ಷ ಪೆನಾಲ್ಟಿ ಕೂಡ ಬೀಳಬಹುದು. ಇದು ಪ್ರತಿಯೊಬ್ಬ ಬಿಸ್ನೆಸ್ ಓನರು ನೆನ್ಪಿಡ್ಬೇಕಾದಂತ ತುಂಬಾ ಇಂಪಾರ್ಟೆಂಟ್ ರೂಲು. ನೆನ್ಪಿಟ್ಕೊಳ್ಳಿ, ನೀವು ಅನ್ನೆಸರಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮ್ಮ ಓವರ್ ಆಲ್ ಟ್ಯಾಕ್ಸ್ ಪೆನಾಲ್ಟಿ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಇವರು ಈ ರೀಲನ್ನು ತಂದಿದ್ದಾರೆ. ಸೆಕ್ಷನ್ 186 ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನು ಅವಾಯ್ಡ್ ಮಾಡಬೇಕು, ಬ್ಲ್ಯಾಕ್ ಮನಿಯನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಒಂದು ಚೌಕಟ್ಟನ್ನ ಹಾಕದ ಹಾಗಿದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಈಗ ಶರತ್ ಅವರೇ, ಬಹಳಷ್ಟು ಕಡೆ ನಾವು ನೋಡಿರೋದು ಸಾಮಾನ್ಯವಾಗಿ ನಡೆಯೋದೇನು ಅಂತ ಹೇಳಿದ್ರೆ ಈ ಪ್ರಾಪರ್ಟಿ ಡೀಲ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ರೂಲ್ಸ್ ಇದೆಯಾ ಅಂತ? ಈಗ ನೋಡಿ, ಪ್ರಾಪರ್ಟಿ ಡೀಲ್ಗಳಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನ ಸೆಕ್ಷನ್ 185 ಅಡಿಯಲ್ಲಿ ನ್ಯೂ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯಲ್ಲಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಾರೆ. ಇದ್ರ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಕ್ಯಾಶ್ ಟ್ರಾನ್ಸಾಕ್ಷನ್ ಪ್ರಾಪರ್ಟಿ ಡೀಲ್ಸ್ ಅಲ್ಲಿ ಎಲ್ಲಾಗುತ್ತೆ ಅಂತ ಹೇಳಿದ್ರೆ ಟೋಕನ್ ಮನಿಯಲ್ಲಿ ಆಗುತ್ತೆ, ಒಡಂಬಡಿಕೆ ಹಣ ಒಪ್ಪಂದದ ಹಣದಲ್ಲ ಆಗುತ್ತೆ, ಸೇಲ್ಸ್ ಕನ್ಸಿಡರೇಷನ್ ಅಂದ್ರೆ ಮಾರಾಟದ ಒಟ್ಟು ಮೊತ್ತದ ಮೇಲೆ ಆಗುತ್ತೆ. ಇದೆಲ್ಲದಕ್ಕೂ 20,000ಕ್ಕಿಂತ ಜಾಸ್ತಿ ನೀವೇನಾದ್ರೂ ಕ್ಯಾಶ್ ತಗೊಂಡ್ರೆ ಸೆಕ್ಷನ್ 185 ಪ್ರಕಾರ ಆ ಅಮೌಂಟ್ ಮೇಲೆ 100% ಪೆನಾಲ್ಟಿ ಬೀಳ್ಬೋದು. ಅಂದ್ರೆ ನೀವು ಪ್ರಾಪರ್ಟಿ ಡೀಲ್ಗೋಸ್ಕರ ಏನೋ ಹಣ ತಗೋತಿದ್ದೀನಿ ಅಂತ ಹೇಳಿದ್ರೆ 20,000ಕ್ಕಿಂತ ಜಾಸ್ತಿ ಹಣವನ್ನ ನೀವು ಕ್ಯಾಶ್ ರೂಪದಲ್ಲಿ ತೆಗೆದುಕೊಳ್ಳುವ ಹಾಗಿಲ್ಲ. ಉದಾಹರಣೆ, 50 ಲಕ್ಷ ಕ್ಯಾಶ್ ತಗೊಂಡ್ರೆ 50 ಲಕ್ಷ ಪೆನಾಲ್ಟಿ ಬೀಳಬಹುದು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ. ನೀವು ಪ್ರಾಪರ್ಟಿ ಡೀಲ್ಗೆ 50 ಲಕ್ಷ ಕ್ಯಾಶ್ ತಗೊಂಡ್ರೆ 50 ಲಕ್ಷ ಪೆನಾಲ್ಟಿ ಬೀಳಬಹುದು. ಇನ್ನು 5ನೇದು, ಇದರಲ್ಲಿ ಇನ್ನೊಂದು ಸೆಕ್ಷನ್ ಇದೆ, ಸೆಕ್ಷನ್ 188. ಅದೇ ತರ ಈಗೇನಾಗುತ್ತೆ, ಪ್ರಾಪರ್ಟಿ ಡೀಲ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಪ್ರಾಪರ್ಟಿ ಡೀಲ್ ಕ್ಯಾನ್ಸಲ್ ಆಗಿ ನೀವು ಆ ಸಂದರ್ಭದಲ್ಲಿ ಏನೋ ಕೊಟ್ಟಿದ್ದ ಹಣವನ್ನ 20,000ಕ್ಕಿಂತ ಜಾಸ್ತಿ ಕ್ಯಾಶ್ ರೂಪದಲ್ಲಿ ವಾಪಸ್ ಕೊಟ್ಟರು ಸೆಕ್ಷನ್ 188 ಅಡಿಯಲ್ಲಿ 100% ಪೆನಾಲ್ಟಿ ಅಪ್ಲೈ ಆಗಬಹುದು. ಇದನ್ನ ನೆನ್ಪಿಟ್ಕೊಳ್ಳಿ. ಕ್ಯಾಶ್ ಟ್ರಾನ್ಸಾಕ್ಷನ್ ಪ್ರಾಪರ್ಟಿ ಕೊಳ್ಳುವಾಗ, ಪ್ರಾಪರ್ಟಿ ಡೀಲ್ ಕ್ಯಾನ್ಸಲ್ ಆದಾಗ ಎರಡೂ ಸಂದರ್ಭದಲ್ಲಿ 20,000 ಮೀರುವ ಹಾಗಿಲ್ಲ. ಸೊ 20,000ರಿಂದ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ 100% ಪೆನಾಲ್ಟಿ. 50 ಲಕ್ಷ ರೂಪಾಯಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ ಅಂದ್ರೆ ಗೊತ್ತಾಯ್ತು, ನೋಟಿಸ್ ಬಂತು ಅಂದ್ರೆ 50 ಲಕ್ಷ ರೂಪಾಯಿ ಪೆನಾಲ್ಟಿ ಹಾಕ್ಬೋದು, ಖಂಡಿತ ಹಾಕ್ಬೋದು. ಎಸ್, ಪ್ರಾಪರ್ಟಿ ಡೀಲ್ ಗಳನ್ನ ಮಾಡುವಂತ ಸಂದರ್ಭದಲ್ಲಿ 20,000ಕ್ಕಿಂತ ಜಾಸ್ತಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬಾರ್ದು, ಮಾಡಿದ್ರೆ 100% ಪೆನಾಲ್ಟಿ ಬೀಳುತ್ತೆ ಅಂತ ಹೇಳಿದ್ರಿ. ಇಲ್ಲ, ನಮಗೆ ಅಗತ್ಯ ಇರುವಂತ ಸಂದರ್ಭದಲ್ಲಿ ನಾವು ಕೈ ಸಾಲ ತಗೊಳ್ತೀವಿ. ಸೊ ಕೈ ಸಾಲಕ್ಕೂ ಏನಾದ್ರು ನಿರ್ಬಂಧಗಳಿದೆಯಾ? ಹೌದು, ಖಂಡಿತ ಅಪ್ಲೈ ಆಗುತ್ತೆ. ಸೆಕ್ಷನ್ 185 ಅಡಿಯಲ್ಲಿ ನೀವು ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ಯಾರಿಂದಲೇ ಆಗಲಿ 20,000ಕ್ಕಿಂತ ಜಾಸ್ತಿ ಕ್ಯಾಶ್ ಲೋನ್ ತಗೊಂಡ್ರೆ, ಅಂದ್ರೆ ಕೈ ಸಾಲವನ್ನ ನಗದು ರೂಪದಲ್ಲಿ ತೆಗೆದುಕೊಂಡ್ರೆ ಆ ಮೊತ್ತದ ಮೇಲೆ 100% ಪೆನಾಲ್ಟಿ ಬೀಳಬಹುದು. ಅಷ್ಟೇ ಅಲ್ಲ, ನೀವು ತೆಗೆದುಕೊಂಡಿರುವ ಸಾಲವನ್ನ 20,000ಕ್ಕಿಂತ ಜಾಸ್ತಿ ಕ್ಯಾಶ್ ರೂಪದಲ್ಲಿ, ನಗದು ರೂಪದಲ್ಲಿ ಹಿಂದಿರುಗಿಸಿದ್ರೆ ಸೆಕ್ಷನ್ 188 ಅಡಿಯಲ್ಲಿ 100% ಪೆನಾಲ್ಟಿ ಅಪ್ಲೈ ಆಗುತ್ತೆ. ಅಂದ್ರೆ ನೀವು ಈ ಕೈ ಸಾಲವನ್ನ 20,000ಕ್ಕಿಂತ ಜಾಸ್ತಿ ನಗದು ರೂಪದಲ್ಲಿ ತೆಗೆದುಕೊಳ್ಳುವ ಹಾಗಿಲ್ಲ ಅನ್ನೋದನ್ನ ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸ್ಪಷ್ಟವಾಗಿ ಹೇಳ್ತಿದೆ. ಸೊ ಹಾಗಿದ್ರೆ ಕ್ಯಾಶ್ ಸೆಕ್ಯೂರಿಟಿ ಡೆಪಾಸಿಟ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಮನೆ ಬಾಡಿಗೆ ಕೊಡುವಂತ ಸಂದರ್ಭದಲ್ಲಿ ಅಡ್ವಾನ್ಸ್ ಅನ್ನ ನೀವು ಕ್ಯಾಶ್ ಅಲ್ಲಿ ಕೊಡಿ ಅಂತೆಲ್ಲ ಕೇಳ್ತಾರೆ, ಅದಕ್ಕೂ ಏನಾದ್ರು ನಿರ್ಬಂಧಗಳಿದೆಯಾ? ಖಂಡಿತ ಅದಕ್ಕೂ ನಿರ್ಬಂಧವನ್ನ ಹೇರಿದ್ದಾರೆ. ನೀವು ಮನೆ ಅಥವಾ ಆಫೀಸ್ ಅಂದ್ರೆ ಕಮರ್ಷಿಯಲ್ ಪ್ರಾಪರ್ಟಿಯನ್ನ ಬಾಡಿಗೆಗೆ ಕೊಡುವಂತ ಸಂದರ್ಭದಲ್ಲಿ 20,000ಕ್ಕಿಂತ ಜಾಸ್ತಿ ಸೆಕ್ಯೂರಿಟಿ ಡೆಪಾಸಿಟ್ ಅನ್ನ ಕ್ಯಾಶ್ ರೂಪದಲ್ಲಿ ತೆಗೆದುಕೊಂಡ್ರೆ ಸೆಕ್ಷನ್ 185 ಅಡಿಯಲ್ಲಿ 100% ಪೆನಾಲ್ಟಿಯನ್ನ ಹಾಕಬಹುದು. ಅಷ್ಟೇ ಅಲ್ಲ, ಹಾಗೇನೆ ಬಾಡಿಗೆದಾರರು ಮನೆಯನ್ನ ಖಾಲಿ ಮಾಡುವಾಗ ನೀವು ಆ ಸೆಕ್ಯೂರಿಟಿ ಡೆಪಾಸಿಟ್ ಅನ್ನ
20,000ಕ್ಕಿಂತ ಜಾಸ್ತಿ ಕ್ಯಾಶ್ನಲ್ಲಿ ವಾಪಸ್ ಕೊಟ್ಟರು ಕೂಡ ಸೆಕ್ಷನ್ 188 ಅಡಿಯಲ್ಲಿ ಮತ್ತೆ ಶೇಕಡ 100% ಪೆನಾಲ್ಟಿ ಬೀಳಬಹುದು. ಅಂದರೆ ಡೆಪಾಸಿಟ್ಗಳನ್ನು ತೆಗೆದುಕೊಳ್ಳುವಾಗ ಮತ್ತೆ ವಾಪಸ್ ಕೊಡುವಾಗ 20,000 ಮೀರಿ ನೀವು ಕ್ಯಾಶ್ ರೂಪದಲ್ಲಿ ಕೊಡಬೇಡಿ, ಕೊಟ್ರೆ ಅದಕ್ಕೆ ಪೆನಾಲ್ಟಿ ಬೀಳುತ್ತೆ ಅನ್ನೋದನ್ನ ಹೊಸ ಇನ್ಕಮ್ ಟ್ಯಾಕ್ಸ್ ರೂಲು ಸ್ಪಷ್ಟವಾಗಿ ಹೇಳ್ತಿದೆ. ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇಲ್ಲಿ ವೈಟ್ ಮನಿ ಬ್ಲ್ಯಾಕ್ ಮನಿ ಅನ್ನೋದು ಮ್ಯಾಟ್ರ್ ಅಲ್ಲ, ನೀವು ಎಷ್ಟು ಟ್ರಾನ್ಸಾಕ್ಷನ್ ಅನ್ನ ಕ್ಯಾಶ್ ರೂಪದಲ್ಲಿ ಮಾಡಿದಿರಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ, ಅದನ್ನ ನೆನ್ಪಿಟ್ಟುಕೊಳ್ಳಿ. ಸೊ ಇನ್ನು ಬಿಸ್ನೆಸ್ ಮಾಡುವಂತವರು ಕ್ಯಾಶ್ ರೂಪದಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾರೆ. ಸೊ ಅವ್ರಿಗೂ ಏನಾದ್ರು ನಿರ್ಬಂಧಗಳಿದೆಯಾ? ಇನ್ನು 8ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಬಿಸ್ನೆಸ್ ನಲ್ಲಿ ಕ್ಯಾಶ್ ರೂಪದಲ್ಲಿ ಖರ್ಚು ಮಾಡುವಂಥದ್ದು. ಒಂದು ವೇಳೆ ನೀವು ಬಿಸ್ನೆಸ್ ಮಾಡ್ತಿದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ದಿನದಲ್ಲಿ 10,000 ರೂಪಾಯಿಗಿಂತ ಜಾಸ್ತಿ ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ಸೆಕ್ಷನ್ 36 ಅಡಿಯಲ್ಲಿ ಆ ಖರ್ಚನ್ನ ಬಿಸ್ನೆಸ್ ಲೆಕ್ಕಕ್ಕೆ ಪರಿಗಣಿಸೋದಿಲ್ಲ, ಅಂದ್ರೆ ಡಿಸ್ಅಲೌಡ್ ಆಗುತ್ತೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನೀವು ಬಿಸ್ನೆಸ್ ಪ್ರಾಫಿಟ್ ಜಾಸ್ತಿ ಕಾಣಿಸುತ್ತೆ ಮತ್ತು ನೀವು ಹೆಚ್ಚಿನ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿ ಬರುತ್ತೆ. ಹಾಗಾಗಿ ನಿಮ್ಮ ಹತ್ತಿರ ಇರೋದು ಸರಿಯಾದ ಹಣವೇ ಆಗಿದ್ರೂ ಸಹ ದೊಡ್ಡ ಮಟ್ಟದ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋದು ಪೆನಾಲ್ಟಿಗೆ ದಾರಿ ಮಾಡಿಕೊಡ್ಬೋದು. ಇದನ್ನ ನಿಮ್ಮ ಬಿಸ್ನೆಸ್ ಖರ್ಚುಗಳು 10,000 ಮೀರದಂತೆ ನೋಡ್ಕೊಳ್ಳಿ ಒಬ್ಬ ವ್ಯಕ್ತಿಗೆ ಒಂದು ದಿನದ ಅವಧಿಯಲ್ಲಿ. ಸೊ ಇದೆಲ್ಲ ಇನ್ ಡೀಟೇಲ್ ಆಗಿ ನೋಡಿದಾಗ 8 ಮೇಜರ್ ಚೇಂಜಸ್ ಬಗ್ಗೆ ನೀವು ಹೇಳಿದ್ರಿ ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ. ಎಲ್ಲವೂ ಕೂಡ ಕ್ಯಾಶ್ಗೆ ಸಂಬಂಧಿಸಿದಂತೆನೇ ಇದೆ. ಸೊ ಇದರ ಮೂಲ ಉದ್ದೇಶ ಏನು ಈ ಚೇಂಜಸ್ ಇದ್ದ ಹಾಗಿದ್ರೆ ಅಂತ? ಈಗೇನಂತ ಹೇಳಿದ್ರೆ, ಬ್ಲ್ಯಾಕ್ ಮನಿ ಟ್ರಾನ್ಸಾಕ್ಷನ್ ಆಗಬಾರ್ದು. ಡಿಜಿಟಲ್ ಟ್ರಾನ್ಸಾಕ್ಷನ್ ಆದಾಗ ಟ್ಯಾಕ್ಸ್ ಅಕೌಂಟಬಿಲಿಟಿ ಜಾಸ್ತಿ ಆಗುತ್ತೆ ಅನ್ನೋದು ಸರ್ಕಾರದ ನಿಲುವು. ಈಗೇನಂತ ಹೇಳಿದ್ರೆ, ಒಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ಸ್ ಆಗಬಾರ್ದು, ಬ್ಲ್ಯಾಕ್ ಮನಿ ಟ್ರಾನ್ಸಾಕ್ಷನ್ ಆಗಬಾರ್ದು ಅನ್ನೋದಕ್ಕೆ ಇಷ್ಟೆಲ್ಲ ನಿರ್ಬಂಧಗಳನ್ನ ಸರ್ಕಾರ ಮಾಡ್ತಿದೆ. ಇದು ಸ್ವಾಗತಾರ್ಹ ಬೆಳವಣಿಗೆನೆ. ಯಾಕೆಂತ ಹೇಳಿದ್ರೆ, ಒಂದು ಅರ್ಥವ್ಯವಸ್ಥೆ ಬೆಳಿಬೇಕು ಅಂತ ಹೇಳಿದ್ರೆ ಅದರ ಟ್ಯಾಕ್ಸ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರಬೇಕು, ಮತ್ತೆ ಟ್ಯಾಕ್ಸ್ ನೆಟ್ಟಿಗೆ ಹೆಚ್ಚು ಜನ ಬರಬೇಕು. ಈಗೇನಾಗ್ತಿದೆ, ಒಂದಷ್ಟು ಜನ ಪ್ರಾಮಾಣಿಕವಾಗಿ ತೆರಿಗೆಯನ್ನು ಕಟ್ತಿರ್ತಾರೆ, ಇನ್ನೊಂದಷ್ಟು ಜನ ತೆರಿಗೆಯನ್ನು ವಂಚಿಸ್ತಿರ್ತಾರೆ. ಈ ತೆರಿಗೆ ವಂಚನೆಯನ್ನು ತಡೆದ್ರೆ ದೇಶದ ಆರ್ಥಿಕ ಪ್ರಗತಿಗೆ ಅದು ಇನ್ನಷ್ಟು ಹಣಕಾಸಿನ ವ್ಯವಸ್ಥೆಯನ್ನು ಒದಗಿಸಿಕೊಡುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಈ ಪ್ರಯತ್ನವನ್ನ ನಡೆಸಿದೆ. ಒಂದು ಕ್ಯೂರಿಯಾಸಿಟಿಗೋಸ್ಕರ ಪ್ರಶ್ನೆ ಕೇಳಲೇಬೇಕು. ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ಈ ತರದ ರೂಲ್ಸ್ ಚೇಂಜಸ್ ಆದಾಗ ಇದೆಲ್ಲ ದೊಡ್ಡವರಿಗೆ ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ, ನಾವು ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೊತ್ತಾಗಲ್ಲ ಅಂತ ಇರ್ತಾರೆ. ಸೊ ಅಂತವರು ಕೂಡ ಇದರಿಂದ ಎಚ್ಚರಿಕೆ ವಹಿಸಬೇಕಾ? ಖಂಡಿತ. ಈಗ ಏನಂತ ಹೇಳಿದ್ರೆ, ನಾವು ಆಗ್ಲೇ ಒಂದು ಎಕ್ಸಾಂಪಲ್ ಹೇಳಿದ್ವಿ, ಬರೀ ಪ್ಯಾನ್ ಕಾರ್ಡ್ ಮೂಲಕ ಟ್ರ್ಯಾಕ್ ಆಗೋದಲ್ಲ, ನಿಮ್ಮ ಆಧಾರ್ ಕೂಡ ಈಗ ಸರ್ಕಾರದ ಬಳಿ ಇದೆ. ನಿಮ್ಮನ್ನ ಟ್ರ್ಯಾಕ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ ಈಗ. ಹಾಗಾಗಿ ಮತ್ತೆ ಈಗ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, AI ಟೂಲ್ಸ್ ಅನ್ನ ಯೂಸ್ ಮಾಡಿ ನಿಮ್ಮ ಮೇಲ್ ಅನ್ನ ರೀಡ್ ಮಾಡಿ, ನಿಮ್ಮ ವಾಟ್ಸಪ್ ಮೆಸೇಜ್ಗಳನ್ನ ರೀಡ್ ಮಾಡಿ ನೀವು ಆರ್ಥಿಕವಾಗಿ ಹೇಗೆ ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತಿದ್ದೀರಿ ಅನ್ನೋದನ್ನ ಕಂಡುಹಿಡಿಯುವಂತ ವ್ಯವಸ್ಥೆ ಇದೆ. ಹಾಗಾಗಿ ತೆರಿಗೆ ವಂಚನೆಯನ್ನ ಮಾಡಬೇಡಿ. ಯಶ್ ಶರತ್ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಏಪ್ರಿಲ್ 1ರಿಂದನೇ ಈ ನ್ಯೂ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಜಾರಿಗೆ ಬರ್ತಾ ಇದೆ. ಸೊ ಈ ಕೊಟ್ಟಿರುವಂತಹ ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶೇಷ. ಎಸ್, ಈ ಹೊಸ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ಅಂತ ಹೇಳುವಂತದನ್ನ ಕಾಮೆಂಟ್ ಮಾಡಿ, ಮತ್ತೆ ಯಾವ ರೂಲ್ಸ್ ನಿಮಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳುವಂತದನ್ನು ಕೂಡ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.